ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ನೋವು ಅಂತ ಹೇಳಿದ್ರಿ, ಎಷ್ಟು ಹಲ್ಲುಗಳಿಗೆ ನೋವಿದೆ? 4 ಹಲ್ಲುಗಳಿಗೆ ನೋವಿದೆ. ಅದು ದವಡೆ ಹಲ್ಲು, ದವಡೆ ಮೇಲಿನ ಹಲ್ಲು ಸರ್. ಬಲಗಡೆನೋ ಎಡಗಡೆನೋ? ಈಚೆ ಕಡೆ ಬಲಗಡೆ ಇದೆ ಸರ್. ಎರಡು ಮೇಲ್ಗಡೆನೇನಾ? ಎರಡು ಮೇಲ್ಗಡೆ ಇದೆ ರೀ. ಬಲಗಡೆ ಎಷ್ಟಲ್ಲು, ಎಡಗಡೆ ಎಷ್ಟಲ್ಲು? ಈಚೆ ಕಡೆ 1 ಹಲ್ಲು ಇದೆ ರೀ, ಈಚೆ ಕಡೆ 2 ಹಲ್ಲು ಇದೆ ಸರ್. 3 ಹಲ್ಲು. ಹ್ಞೂ ರೀ. ಆಮೇಲೆ 3 ಹಲ್ಲ 4 ಹಲ್ಲ? ಇವು 3 ಹಲ್ಲು ರೀ, ಈಚೆ ಕಡೆ 2 ಹಲ್ಲು ರೀ. ನಡಬಾರ್ಕು ಎಲ್ಲ ನೋಸಾಗತ್ತೇವೆ ರೀ. ಈಗ ತೋರಿಸಿ, ಹಲ್ಲು ತೋರಿಸಿ, ಮೊದ್ಲು ಹಲ್ಲು ತೋರಿಸಿ. ಬರೀ ಹಲ್ಲು ಮುಚ್ಕೊಡಿ ಹಿಂಗೆ. ಹಾಂ, ಹಲ್ಲು ಜೋಡಿಸ್ಕೊರಿ. ಹಾಂ, ಹಂಗೆ ತೆಗೀರಿ. ಈಗ ಮುಂದಿನ ಯಾವ ಹಲ್ಲುಗಲ್ಲಿ ನೋವದ? ಮುಂದಿನ ಸಟ್ಟನ ಎಲ್ಲ ನೋವು ರೀ. ಇಡೀ ಮೇಲ್ಗಡೆ? ಹಾಂ, ಮೇಲ್ಗಡೆ ಏನೋದ್ರ ತೆಳಗಡೆ ಅದ ರೀ. ತೆಳಗಡೆ ಮುಖ್ಯವಾಗಿ ನುಸೋದಂದ್ರೆ ಇವ ಅದನ್ನು ಒಂದು ಸ್ವಲ್ಪ ದವಡೆ ಅಲ್ಲ. ಹಾಂ ಮಾಡಿ. ಹಾಂ, ಬಲಗಡೆ ದವಡೆ ಅಲ್ಲಲ್ಲೂ ನೋವದ. ಆಮೇಲೆ ಎಡಗಡೆ ನೋವು ದವಡೆಯಲ್ಲಿ ಮೇಲ್ಭಾಗದಲ್ಲಿ ನೋವದ. ಏನು ಉಳ್ಕಲ್ ಆಗೈತಾ? ಬರೀ ನೋವೇ ಆಗೈತ? ಉಳ್ಕಲ್ಲು ಆಗೈತ್ರಿ ಸರ್. ಎಷ್ಟಲ್ಲಿ ಉಳ್ಕಲ್ಲಿದೆ? ಇಲ್ಲಿ 1 2 ಆಗ್ಯಾವ್ರಿ, ಈಚೆ ಕಡೆ 1 2 ಆಗ್ಯಾವ. ಉಳ್ಕಲ್ಲಾಗ ಎಷ್ಟು ವರ್ಷ ಆಯ್ತು? ಆಗಿ ಒಂದು 4-5 ವರ್ಷ ಆಗೈತ್ರಿ. ಅದು ಏನು ಮಾಡಿದ್ರಿ? ಏನಿಲ್ಲ ಸರ್. ಅಲ್ಪ ಹುಳ್ಕಲ್ಗೆ ಏನು ಡೆಂಟಿಸ್ಟ್ ಹತ್ರ ತೋರಿಸೋದು? ಔಷಧ ಮಾಡಿದೀವಿ ಸರ್. ಅವ್ರೇನು ಹೇಳ್ತಾರೆ? ಅವರು ಹಲ್ಲ ಕೀಳ್ತೀವಿ ಅಂತ ಹೇಳ್ತಾರೆ ಸರ್. ಈಗ ಹಲ್ಲು ಕೀಳಿಸ್ಬೇಡ. ಹಲ್ಲ ಕೀತಂದ್ರೆ ಇದು ಮ್ಯಾಗಿನ ದವಡೆ ಹಲ್ಲ ಕೀತಂದ್ರೆ ಕಣ್ಣಿಗೆ ಪೆಟ್ಟು ಕೊಡ್ತದೆ. ಈಗ ಒಂದು ಹಲ್ಲು ಕೀಳ್ಸಂಗಿಲ್ಲ. ಸರ್, ನಾವು ಕೊಡುವ ಶಿವದಂತಕಾಂತಿ ಪುಡಿಯನ್ನ, ಹಲ್ಲು ಪುಡಿಯನ್ನ ಅಲ್ಲಿ ಇಟ್ಟರೆ ಸಾಕು. ನಿಮ್ಮ ಎಲ್ಲ ಹಲ್ಲು ನೋವು ಹೋಗ್ತದ, ಎಲ್ಲ ಹಲ್ಲು ಉಳಿತದ. ಹುಳ್ಕಲ್ ಎಷ್ಟದ ಅಷ್ಟಕ್ಕ ಸ್ಟಾಪ್. ಮತ್ತು ಹುಳ್ಕಲ್ ಆಗದಲ್ಲ. ಈಗ ನಿಮ್ಮ ಅಷ್ಟು ಹಲ್ಲದವಲ್ಲ, ಅಷ್ಟು ಹಲ್ಲು ಉಳಿತವ. ಎಲ್ಲಿ? ಕೊನೆ ತಕ. ನಿಮ್ಮ ಆಯುಷ್ಯ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ಎಲ್ಲ ಹಲ್ಲು ಉಳಿತವ. ಹಲ್ಲು ನೋವು ಬರಲ್ಲ, ಹುಳ್ಕಲ್ಲು ಸ್ಟಾಪ್. ಹುಳ್ಕಲ್ ನಿಂತೋಗುತ್ತೆ. ಮತ್ತೆ ಏನು ಹೇಳ್ತೀರಿ ಹಲ್ಲು ಬಗ್ಗೆ? ಮತ್ತೇನಿಲ್ಲ ಸರ್, ಹಲ್ಲ ಜುಮ್ ಬರ್ತಾವ್ರಿ. ನೀರು ಕುಡಿಯೋಣ ಸ್ವಲ್ಪ ಜುಮ್ ಮಾಡ್ತಾವ್ರಿ ಸರ್. ಈಗ ಹಲ್ಲು ಜುಮ್ ಅಂತವ, ನೀರು ಕುಡಿಯೋ ಜುಮ್ ಅಂತದ, ಹಲ್ಲು ನೋವು ಬರ್ತದ. ಸ್ವಲ್ಪ ಹಲ್ಲುಗಳ ಜಗ್ಗಿದಂಗೆ ಮಾಡ್ತಾವ್ರಿ. ಹಲ್ಲು ಹಿಂಗೆ ಜಗತ್ತದ. ಎಲ್ಲ ಈಗ ಕೊಡ್ತೀವಿ, ಗುಣ ಮಾಡ್ಬಿಡ್ತೀವಿ. ಅದಕ್ಕೆ ಏನು ಮಾಡಿದ್ರಿ? ಅದಕ್ಕೆ ಗುಳಿಗೆ ಔಷಧ ಮಾಡಿದಿರಿ ಸರ್. ಕಡಿಮೆನ ಆಗತ್ರಿ. ಗುಳಿಗೆ ಏನು, ಔಷಧ ಏನು? ಗುಳಿಗೆ ಔಷಧ ಇವು ಮೆಡಿಕಲ್ ಏನು ಗುಳಿಗೆ ಕೊಟ್ಟಾರ್ರಿ. ಎಷ್ಟವು ಗುಳಿಗೆಗೆ? ಗುಳಿಗೆ ಒಂದು 200, 200, 300 ರೂಪಾಯಿ ಆಗುತ್ತೆ ರೀ. ಎಷ್ಟು ಗುಳಿಗೆ ಇರ್ತಾವ? ಅದೊಂದು 10-15 ಗುಳಿಗೆ ಇರ್ತಾವ್ರಿ. ಆಮೇಲೆ ಬೇರೆ ಔಷಧ ಏನು? ಹಲ್ಲ ಇಟ್ಕೊಳಕ್ ಒಂದು ಔಷಧ ಕೊಡ್ತಿರ್ರಿ ಅಜ್ಜಾರ. ಅದಕ್ಕೆ ಎಷ್ಟು? ಅದಕ್ಕೊಂದು 70 ರೂಪಾಯಿ ಐತ್ರಿ ಅಜ್ಜಾರ. ಏನದು? ಅದು ಹಲ್ಲಾಗ ಔಷಧ ರೀ. ಪುಡಿನ ಏನು? ಮಲಾಮ್ ರೀ ಅಜ್ಜಾರ. ಮಲಾಮ್. ಅದಕ್ಕೂ ಏನು ಅದು ನೋವು ಕಡಿಮೆ ಆಗಲಿಲ್ಲ ರೀ. ಎಲ್ಲಿ? ಮೆಡಿಕಲ್ ಶಾಪ್ ಅಲ್ಲ? ಅಲ್ಲಿಂದ ದವಾಖಾನ್ಯಾಗ ತೋರ್ಸ್ಕೊಂದಿವ್ರಿ. ಡಾಕ್ಟರ್ ಹತ್ರನೇ? ಡಾಕ್ಟರ್ ಹತ್ರ ತೋರ್ಸ್ಕೊಂಡ್. ಮತ್ತೆ ಏನಂತಾರ ಅವರು? ಹಲ್ಲನಕ್ಕೆ ತುಗಿಬೇಕತ್ತಾರ್ರಿ. ಹಲ್ಲ ಗಟ್ಟಿದಾವ್ಕರಿ ಅದನ್ನ ಕಿಳುತನ ನೋವು ಕಡಿಮೆ ಆಗಲತ್ತಾರ್ರಿ ಸರ್. ಸರಿ. ಅದಕ್ಕಾಗಿ ರೀ. ಆಯ್ತು. ಆಮೇಲೆ ನೀವೇನು ಮಾಡಿ ಅಂತ ಹೇಳಿದ್ರೆ, ದಿವ್ಸಕ್ಕೆ ರಾತ್ರಿ ಹೊತ್ತು ಮಕ್ಕೋತಿರಲ್ಲ, ಮುಸುಡಿ ಎಲ್ಲ ನೋಡ್ರಿ. ನಿಮ್ಮ ಹೆಸರು? ಸಿದ್ದಯ್ಯ
ಈರಯ್ಯ ಗದಿಗೆ ಮಠ. ನಿಮ್ಗೇನು ಸಮಸ್ಯೆ? ಸಮಸ್ಯೆ ಏನಿಲ್ಲ, ಹಲ್ಲ ಕ್ಯಾಪ್ ಹಾಕ್ಯಾರ್ರಿ. ಎಷ್ಟು ಹಲ್ಲು ತೊಂದರೆ? ಎಲ್ಲ ಹಲ್ಲನೂ ತೊಂದರೆನೇ ಅವ್ರಿ. ತೋರಿಸ್ರಿ, ಬಾಯಾನ್ ಮಾಡ್ರಿ. ಹಾಂ, ಎಷ್ಟು ಹಲ್ಲು ಕ್ಯಾಪ್ ಹಾಕಿದ್ದಾರೆ? ಎಲ್ಲ ಹಲ್ಲು, ದೌಡಿ ಹಲ್ಲು ಬಿಟ್ಟು ಮುಂದಿನ. ಹಾಂ ಹಾಂ. ಮೇಲ್ಗಡೆವು? ಹಾಂ, ಮ್ಯಾಗಡನ್ ಹಾಕ್ಯಾರ. ಇನ್ನು ಸ್ವಲ್ಪ ಮಾಡಿರಿ. ಹಾಂ ಹಾಂ, ಹಾಗೆ ಕೆಳಗಡೆ ತೋರಿಸ್ರಿ. ಹಾಂ. ಇದೆಲ್ಲ ಯಾವಾಗ ಮಾಡಿಸಿದ್ರಿ? 2014. ಯಾಕೆ ಮಾಡಿಸಿದ್ರಿ? ಏನು ಹಿಂಗೆ ಹಲ್ಲು ಬ್ಯಾನ್ ಆಗ್ಲಕತ್ತನ ಮಾಡಿದವ್ರೆ. ಹಲ್ಲು ಬ್ಯಾನ್ ಹೋಗಿತ್ತು, ಹಾಂ. ಈಗ ಮತ್ತೆ ಸ್ಟಾರ್ಟ್ ಆಗ್ಯಾವ. ಈಗ ಮತ್ತೆ ಹಲ್ಲು ನೋವು ಇದೆಯಾ? ಹಾಂ, ಹಲ್ಲು ನೋವು ಇದೆ. ಮತ್ತೇನು ಹೊಸಡು? ಏನ್ರಿ ಹೊಸಡಿಂದ ಏನೋ ಸಮಸ್ಯೆ ಅಂದ್ರಿ? ಅದೇ ಅದು ಹೊಸಡಿಗೆ ಒಂದು 2 ತೊಲಿ ಬ್ಲಡ್ ಬರ್ಲಾಗ್ತದೆ. ಎಲ್ಲಿ ಬರುತ್ತೆ ಬ್ಲಡ್ಡು? ಈಗ ಎಷ್ಟು ಹಲ್ಲಿಗೆ ಬರುತ್ತೆ? ಹಿಂಗೆ ಬ್ರಷ್ ಮಾಡಿದೆ ಹಲ್ಲಿಗೆ ಅಂತಂದ್ರೆ ಬರ್ತದೆ ಬ್ಲಡ್. ಬ್ರಷ್ ಮಾಡಿದಾಗ ಹೊಸಡಿನಲ್ಲಿ ರಕ್ತ ಬರುತ್ತೆ. ಹಿಂಗೆ ಬಾಯಿಲೆ ಹಿಂಗೆ ಮಾಡಿದೆವು ಅಂತಂದ್ರೆ ಬ್ಲಡ್ ಬರ್ತದೆ, ಇಲ್ಲಿಕ ಬರಂಗಿಲ್ಲ. ಹಾಂ ಹಾಂ. ಇದು ನೀವು ಬೆಳಿಗ್ಗೆ ಎದ್ದಾಗ ಬರುತ್ತೋ ಇಲ್ಲ ಯಾವಾಗಲೂ ಬರುತ್ತೆ? ಯಾವಾಗ ಈ ಸತ್ ನಾವು ಪ್ರೆಸ್ ಮಾಡಿದೆವು ಅಂದ್ರೆ ಬರ್ತದೆ. ಹೊಸಡನ್ನ ಪ್ರೆಸ್ ಮಾಡ್ರೆ ಬಂದ್ಬಿಡ್ತದೆ. ಬರ್ತದೆ. ಹಾಂ ಹಾಂ. ಈ ಸಾಮಾನ್ಯವಾಗಿ ಈಗೇನು ನೀವು ಎಲ್ಲ ಹಲ್ಲುಗಳಿಗೆ ಇವೇನು ಹಾಕ್ಸಿದ್ರಿ ಕ್ಯಾಪ್ ಅಂತ ಅಂದ್ರಲ್ಲ, ಅವರು ಡಾಕ್ಟ್ರ ಬಗ್ಗೆ ಏನು ಹೇಳಿದರು? ಏನಿಲ್ಲ, ಅದು ಇದು ಕಡಿಮೆ ಆತ, ಟ್ಯಾಬ್ಲೆಟ್ ತಗೋರಿ ಅಂತ ಹೇಳ್ಯಾರ. ಹಾಂ, ಏನು ತೊಗೊಂಡಿದ್ರಿ? ಸ್ವಲ್ಪ ತೊಗೊಂಡಿರಿ ಅಷ್ಟೇ. ಸ್ವಲ್ಪ ಅಂದ್ರೆ ಒಂದು 500-600 ರೂಪಾಯಿ. ಹಾಂ ಹಾಂ. ಏನು ದಿನ 1 ತೊಗೊತಿದ್ರಾ 2 ತೊಗೊತಿದ್ರಾ? ಮುಂಜಾನೆ 2, ಸಾಯಂಕಾಲ 2. ಏನಾದ್ರ ಹೆಸರು ಟ್ಯಾಬ್ಲೆಟ್ಸ್ ಹೆಸರು? ಟ್ಯಾಬ್ಲೆಟ್ ಹೆಸರು ಜಾಸ್ತಿ ಇಲ್ರಿ. ಹಾಂ ಹಾಂ. ಸೊ ಈಗ 2014 ಹಾಕ್ಸಿದ್ರಿ. ಹಾಂ ರೀ. ಈಗ ನಿಮಗೆ ಹಲ್ಲು ನೋವು ಸ್ವಲ್ಪ ಶುರು ಆಗಿದೆ. ಹಾಂ, ಶುರುವಾಗಿದೆ. ಎಷ್ಟು ಹಲ್ಲಿಗೆ ಶುರು ಆಗಿದೆ? ಹೆಚ್ಚು ಎಲ್ಲ ಹಲ್ಲು ನೋವು ಇದ್ದಂಗೆ ರೀ. ಎಲ್ಲ ಹಲ್ಲುಗಳಿಗೂ ಈಗ ಹಲ್ಲು ನೋವು ಐತೆ ಇಲ್ಲಿ. ಹಾಂ. ಆಮೇಲೆ ಬ್ಲಡ್ ಬರುತ್ತೆ ಅಂದ್ರಲ್ಲ, ಏನು ಮಾಡಿದ್ರೆ ಬರುತ್ತೆ ಬ್ಲಡ್ಡು? ಹಿಂಗೆ ಪ್ರೆಷರ್ ಹಾಕಿದ್ರೆ ಬರ್ತದೆ. ಹೊಸಡಿನ ಮತ್ತೆ ಇನ್ನೇನು ಹೇಳೋರು ಇದೀರಿ ನಿಮ್ಮ ಹಲ್ಲು ನೋವು ಬಗ್ಗೆ? ಏನಿಲ್ಲ, ಹಲ್ಲು ನೋವು ಗುಣ ಆಗಬೇಕು, ಒಟ್ಟು ಗುಣ ಆಗ್ಬೇಕು, ಸಂಪೂರ್ಣ ಗುಣ ಆಗಬೇಕು. ಸಂಪೂರ್ಣ ಗುಣ ಆಗ್ಬೇಕು ನೋಡ್ರಿ. ಓಕೆ. ಈಗ ನಿಮ್ಮ ಸಲುವಾಗಿ ಒಂದು ಸ್ವಲ್ಪ ವಿಶೇಷ ಮಾಡಿಕೊಡ್ತೀನಿ. ಹಾಂ ರೀ. ಅದನ್ನು ಒಂದು ದಿವಸಕ್ಕೆ 5 ಸಲ ಬಳಸಬೇಕು. ಹಾಂ ರೀ. ಹಿಂಗೆ ಹೇಳಿ. ಹೀಗೆ 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 ಹಂಗಲ್ಲ, ಜೋಡಿಸ್ಕೊಳ್ಳಿ ಹಲ್ಲನ್ನು. ಹಾಂ, ಕೈ ಬಿಟ್ಬಿಡ್ರಿ. ಈಗ ಸ್ವಲ್ಪ ಹಾಗೇನೆ. ಈಗ ಹಲ್ಲುಗಳಿಗೆ ತಾವು ಏನು ಅವನ್ನ ಕ್ಯಾಪ್, ಎಷ್ಟು ಹಲ್ಲಿಗೆ ಕ್ಯಾಪ್ ಹಾಕ್ಸಿದಿರಾ? ದೌಡಿ ಹಲ್ಲು ಬಿಟ್ಟು ಎಲ್ಲ ಹಲ್ಲಿಗೆ. ದವಡೆಯಲ್ಲಿ ಎಷ್ಟು ಉಳ್ದವು ಕ್ಯಾಪ್ ಹಾಕ್ತಾ ಇರೋದು? ಮ್ಯಾಗ 2, ತೆಳಗ 1. ಹಾಂ ಹಾಂ. ಇನ್ನು ಉಳ್ದವು ಎಲ್ಲ ಕ್ಯಾಪ್. ಹಾಂ, ಅವು ಎಡಗಡೆನೋ ಬಲಗಡೆನೋ ಕ್ಯಾಪ್ ಉಳ್ದಿರೋದು? ಉಳಿದಿದ್ದು ಮ್ಯಾಗಿನ 2 ಸೈಡ, ತೆಳಗಿಂದು ಎಡಗಡೆ. ಹಾಂ ಹಾಂ. ಮೇಲ್ಗಡೆ 2 ಸೈಡ್ ಎಷ್ಟಲ್ಲ ಅದಾವೆ? ಎಲ್ಲ ಪೂರ್ತಿ ಎಲ್ಲ ಅದಾವೆ. ಅದಾವೆ ಅಂದ್ರೆ ಎಷ್ಟು? 3, 3, 6 ಎಷ್ಟು ಅದಾವೆ? ಅವು 2 ದೌಡಿ ಹಲ್ಲಿಗೆ ಕ್ಯಾಪ್ ಇಲ್ಲ. ಹಾಂ ಹಾಂ. ಬಲಗಡೆ ಹಾಂ, ಮೇಲೆ ಕೆಳಗೆ. ಹಾಂ, ಮ್ಯಾಗ ಕೆಳಗೆ. ಮತ್ತು ಎಡಗಡೆ? ಎಡಗಡೆ ಬಲಗಡೆ ಹಲ್ಲು ಕಿತ್ತದಾರ. ಹಾಂ ಹಾಂ. ಎಡಗಡೆ ಏನದಲ್ಲ ಆದೇನ. ಎಡಗಡೆ ದವಡೆ ಹಲ್ಲು ಅದಾವೆ, ಅದ. ಬಲಗಡೆ ಹಲ್ಲು ಇಲ್ಲ, ದವಡೆಯಲ್ಲಿ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಈಗ ಬರೀ ಮುಂದ್ಗಡೆ ಹಲ್ಲು ಅಷ್ಟೇ ಇದೆ. ಹಾಂ. ಇನ್ನು ಸ್ವಲ್ಪ ಮಾಡಿ. ಹಾಂ 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 ಹಾಂ. ಈಗ ಅದೇನದಲ್ಲ ಅವರು ಆ ಹಲ್ಲುಗಳನ್ನು ಕ್ಯಾಪ್ ತಾವು ಯಾವಾಗ ಹಾಕ್ಸಿದ್ರಿ? 2014 ರೀ. ಈಗ ಅದನ್ನು ಹಾಕ್ಸಿದ್ದು ಯಾಕೆ? ಅದೇ ಹಲ್ಲು ನೋವು ಬರೋ ಸಂಬಂಧ. ಹಲ್ಲು ನಮ್ಮ ಸ್ವಲ್ಪ ಸಣ್ಣ ಇದ್ದು ಅವೆಲ್ಲ ಇದನ್ನ ಮಾಡಿ ಅವರು ಏನೇನ ತುಂಬಿ ಅದನ್ನು ಹಲ್ಲು ನೋವು ಕಡಿಮೆ ಮಾಡ್ಲಿಕ್ಕೆ ಮಾಡಿ ಕ್ಯಾಪ್ ಹಾಕಿಬಿಟ್ರು. ಮೇಲೆ ಕೆಳಗೆ ಎರಡಕ್ಕೂ? ಹಾಂ, 2 ಕಡೆ. ಹಾಂ ಹಾಂ. ಈಗ ಏನಾಗಿದೆ ಅದ್ರದ್ದು? ಕ್ಯಾಪ್ ಹಾಕಿರೋದು ಕ್ಯಾಪ್ ಇರೋದೇ ನೋವು ಬರ್ಲ ಹತ್ತದ. ಈಗ ಕ್ಯಾಪ್ ಹಾಕಿರೋದು ನೋವು ಬರ್ತದೆ. ಹಾಂ, ಕ್ಯಾಪ್ ಹಾಕಿರೋದು ನೋವು ಬರ್ತಾ ಇದೆ. ಹಾಂ. ಆಮೇಲೆ ದವಡೆ ಹಲ್ಲು ಏನು ಕ್ಯಾಪ್ ಹಾಕಿಲ್ಲ ಅದು ನೋವು ಬರ್ತಾ ಇದೆ. ನೋವು ಬರ್ತದೆ. ಆಮೇಲೆ ಬ್ಲಡ್ ಎಲ್ಲಿ ದವಡೆಯಲ್ಲಿ ಬರ್ತಾ ಇದೆಯಾ, ಕ್ಯಾಪ್ ಹಾಕಿರೋ ಕಡೆ ಬರ್ತಾ ಇದೆಯಾ? ಎಲ್ಲಿ ಇಲ್ಲ. ಈಗ ಬಾಯಿ ಒತ್ತೆಗೆ ಸ್ವಲ್ಪ ಹಲ್ಲಿಗೆ ಪ್ರೆಸ್ ಹಾಕಿದೆ ಅಂದ್ರೆ ಬರ್ತದೆ, ಇಲ್ಲಿಕಂದ್ರೆ ಇಲ್ಲ, ಎಲ್ಲೂ ಬರಲ್ಲ. ಎಲ್ಲಿ ಬರಲ್ಲ. ಸೊ ಇದು ಪ್ರೆಸ್ ಹಾಕಿದ್ರೆ ಅಷ್ಟೇ ಹಲ್ಲು ರಕ್ತ ಬರ್ತದೆ. ಮತ್ತು ಹಲ್ಲಿನ ನೋವು ಕ್ಯಾಪ್ ಹಾಕಿರೋದಕ್ಕೂ ಇದೆ, ದವಡೆಗೂ ಇದೆ. ಸರಿ. ಈಗ ನೀವುಗೆ ನಾವೇನು ಶಿವದಂತಕ ಕೊಟ್ಟಿದ್ವಲ್ಲ, ಅದೇನಾದರೂ ನಿಮಗೆ ಪ್ರಯೋಜನ ಆಗ್ತದೆ ಅನ್ಸುತ್ತೆ? ಇಲ್ಲ ಅನ್ಸುತ್ತೆ? ಇಲ್ಲ, ಆಗ್ತದೆ ಅನಿಸ್ತದೆ. ಆಗ್ತದೆ ಅಂತ ಅನ್ಸುತ್ತೆ. ವೆರಿ ಗುಡ್. ಎಲ್ಲ
ಪೂರ್ಣ ಹೆಸರು? ಯಲ್ಲಪ್ಪ ಯಮನಪ್ಪ ಭಜಂತ್ರಿ. ಈಗ ನಿಮಗೆ ಹಲ್ಲು ನೋವು ಅಂತ ಹೇಳಿದ್ರಿ, ಯಾವಾಗಲಿಂದ ಇದೆ ಹಲ್ಲು ನೋವು? ಒಂದು 2 ದಿವಸ ಆಯ್ತು ರೀ. ಇಷ್ಟೇನಾ? ಹಾಂ ರೀ. ಅದಕ್ಕೆ ಮೊದಲು ಇರಲಿಲ್ವಾ? ಏನಿಲ್ಲ. ಮತ್ತು ನಿಮ್ಗೆ ಯಾವುದು ಹಲ್ಲು ಎಷ್ಟಲ್ಲಿ ಹುಳ್ಕಲ್ಲಾಗಿದೆ? ಹಾಂ, ಹುಳ್ಕಲ್ ಎಷ್ಟಾಗಿದೆ? ಒಂದೇ ಆಗಿದೆ ರೀ. ಅಲ್ಲೇನಾರು ಕೀಳ್ಸಿದ್ದೀರಾ? ಅಲ್ಲಿ ಏನೂ ಮಾಡಿಲ್ಲ. ತೋರಿಸ್ರಿ, ನಿಮ್ಮ ಹಲ್ಲು ತೋರಿಸ್ರಿ. ಹಲ್ಲು ಹಲ್ಲು ಹಿಂಗೆ ಏನೈತೆ ನೀವು ಕೈ ಇಡಬೇಡ್ರಿ, ನಮ್ಗೆ ಕಾಣ್ತದೆ. ಬಾಯ್ ಅಗಲ ಮಾಡಿರಿ, ಹಲ್ಲು ಹಿಂಗೆ ಹಿಡೀರಿ. ಅಲ್ರಿ ಹಲ್ಲು ಅಷ್ಟೇ ತೋರಿಸ್ರಿಲ್ಲ. ಈಗ ಎಷ್ಟು ಹಲ್ಲಲ್ಲಿ ನಿಮಗೆ ನೋವಿದೆ? ಒಂದೇ ಹಲ್ಲಲ್ಲಿ? ಅದು ಇದ್ರಿಗೆ ಕೆಳಗಡೆ ಹಲ್ಲೋ ಮೇಲ್ಗಡೆ ಹಲ್ಲೋ? ಮೇಲ್ಗಡೆ ಇಲ್ಲ. ಅದು ಮಧ್ಯದಲ್ಲೋ ಮುಂದ್ಗಡೆ ಇರೋದ? ಹಾಂ ಹಾಂ. ಓ ನೇರ. ಇನ್ನು ದವಡೆ ಅಲ್ಲೆಲ್ಲ ಚೆನ್ನಾಗಿದಾವ? ಎಲ್ಲ ಚೆನ್ನಾಗಿದ್ದಾವೆ. ಹಾಂ ಹಾಂ. ತೂತು ಬಿದ್ದಿದ್ದೈತೆ, ಅದೇನು ತ್ರಾಸ ಇಲ್ಲ ರೀ. ಹಾಂ. ಎಲ್ಲಿ? ಇಲ್ಲ ಲಾಸ್ಟ್. ಅಲ್ಲೊಂದು ಹಲ್ಲು ತೂತು ಬಿದ್ದದ? ಹಾಂ, ಇಲ್ಲ ಲಾಸ್ಟ್. ಜೋರು ಆನ್ ಮಾಡಿರಿ. ಹಾಂ ಅದು ಮೇಲ್ಗಡೆ ಅಲ್ಲ ಕೆಳಗಡೆ ಅಲ್ಲ? ಕೆಳಗಡೆ. ಕೆಳಗಡೆ ಹಲ್ಲ, ಒಂದು ಹಲ್ಲ ಸಣ್ಣ ತೂತ ಬಿದ್ದದ. ಹಾಂ. ಸೊ ಮುಂದ್ಗಡೆ ಎದೆ. ಸೊ ಹಲ್ಲು ಈಗ 2 ಹಲ್ಲು, ಒಂದು ಹಲ್ಲು ನೋವಿದೆ, ಒಂದು ಹಲ್ಲು ತೂತು ಬಿದ್ದಿದೆ. ಈಗ ನಾವೇನು ಕೊಡ್ತೀವಲ್ಲ, ಒಂದು ನಿಮಿಷ. ನಾವು ಕೊಯ್ಯೊಮ್ಮರು ಅಂದ್ಕೊಂಡಿರಬಾರ್ದು, ನಗನಗ್ತಾ ಇರಬೇಕು. ಉರಿ ಬರಲಿ ಸಿರಿ ಬರಲಿ, ಬೇಕೆನ್ನೆ ಬೇಡೆನ್ನೆ ನಗನಗ್ತಾ ಇರಬೇಕು. ಯಾವಾಗ ನಾವು ನಗನಗ್ತಿರ್ತೀವಿ, ನಮ್ಮ ಎಲ್ಲ ಕೆಲಸಗಳು ಸುಸೂತ್ರ ಆಗಿಬಿಡ್ತದೆ. ನಾವು ಎಂದೂ ಅಳಲಿಕ್ಕೆ ಹೋಗಬಾರ್ದು, ನಿಜವಾಗಿಯೂ. ಈಗ ನೀವು ಅದು ಇದು ಮಾಡಿದ್ರೆ ಕ್ಲಿಕ್ ಮಾಡಿದರೆ 2009ರಿಂದ ನೀವು ನಮ್ಮ ಶಿವ ದಂತಕಾಂತಿಯನ್ನು ನಿಮ್ಮ ಹಲ್ಲು ನೋವಿಗೆ ಬಳಕೆ ಮಾಡ್ತಾ ಇದ್ದೀರಾ. ಮತ್ತು ನೀವು ಹಲ್ಲು ಕೀಳ್ಸೋಕ್ಕೆ ಅಂತೇಳಿ ಹುಬ್ಬಳ್ಳಿಗೆ ಹೋಗಿದ್ರಿ. ಬಸ್ ಎಳೆದು ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಪ್ರವಚನಕ್ಕೆ ಮುದ್ದೇಬೇಳದಲ್ಲಿ ಬಂದು ಹಲ್ಲು ನೋವಿನ ಔಷಧಿಯನ್ನು ಪಡ್ಕೊಂಡ್ರಿ. ಬಹುಶಃ ಈ 15 ವರ್ಷದೊಳಗೆ ನೀವೊಂದು 5-6 ಸಲ ಡಬ್ಬಿ ತಗೊಂಡಿರ್ಬೋದು. 15 ವರ್ಷದೊಳಗೆ ಒಂದು 5-6 ಸಲ ಈ ಶಿವದಂತಕಾಂತಿಯ ನಿಮ್ಮ ಹಲ್ಲು ನೋವಿನ ಔಷಧಿಯನ್ನು ನೀವು ತೆಗೆದುಕೊಂಡಿರ್ಬೋದು. ಈ ಹಲ್ಲಿನ ನೋವಿನ ಔಷಧಿ ನಿಮಗೇನು ಪರಿಣಾಮ ಮಾಡಿದೆ ಮತ್ತು ನಿಮ್ಮ ಹಲ್ಲು ನೋವು ಯಾವ ಪ್ರಮಾಣದಲ್ಲಿತ್ತು, ನಿಮ್ಗೆ ಇದರಿಂದ ಏನು ಉಪಯೋಗ ಆಗಿದೆ, ಒಂದು ಸ್ವಲ್ಪ ವಿವರಿಸ್ತೀರಾ? ಪರಮ ಗುರುಗಳಾದ ಪರಮ ಪೂಜ್ಯ ಡಾಕ್ಟರ್ ವಿಜಯಕುಮಾರ್ ಮಹಾನುಭಾವಿಗಳ ಪದ್ಮ ಪಾದಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯರೇ, ಕಳೆದ 15-16 ವರ್ಷಗಳಿಂದ ತಮ್ಮ ಸಂಪರ್ಕದಲ್ಲಿದ್ದೇನೆ. ನಿಮ್ಮೊಂದು ಗರಡಿಯಲ್ಲಿ ಯೋಗಾಭ್ಯಾಸ ಮಾಡಿದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ನನಗೆ 2009 ಹಲ್ಲು ನೋವು ಭಯಂಕರವಿತ್ತು. ಆ ಸಂದರ್ಭದಲ್ಲಿ ತಾವು ಶಿವದಂತಕಾಂತಿಯನ್ನು ಕಾಂತಿ ನನಗೆ ಹಲ್ಲಿನ ನೋವಿನ ಔಷಧವನ್ನು ಕೊಟ್ಟಿದ್ದರಿಂದ ನನ್ನ ಈ ಮೊದಲು ಹೋಗಿರ್ತಕ್ಕಂಥ 5-6 ಹಲ್ಲುಗಳನ್ನು ಹೊರತುಪಡಿಸಿ ಉಳಿದ ಹಲ್ಲುಗಳು ಕೂಡ ಗಟ್ಟಿಯಾಗಿವೆ. ನನಗೆ ನಿಮ್ಮ ಹೆಸರು? ಬಸವರಾಜ್ ಗೋಟ್ಯಾಳ್ ಅಂತ ಹೇಳ್ರಿ. ತಾವು ಈ ಹಲ್ಲಿನ ಔಷಧಿಯನ್ನು ಶಿವ ದಂತಕಾಂತಿ ತೆಗೆದುಕೊಂಡು ಹೋಗ್ತಾ ಇದ್ರಿ. ಹೌದ್ರಿ. ಅದು ನಿಮ್ಗೆ ಏನು ಉಪಯೋಗ ಆಗಿದೆ, ಏನು ಪ್ರಯೋಜನ ಆಗಿದೆ ಅನ್ನೋದನ್ನು ಹೇಳ್ತೀರಾ? ಹೇಳ್ತೀನಿ ರೀ. ಹೇಳಿ. ಈಗ ಹಲ್ಲಿನ ಔಷಧದ ಶಿವದಂತ ಕಾಂತಿ ಏನಿದೆ ಅಲ್ರಿ ಪೂಜಾರ, ಭಾಳ ಪರಿಣಾಮಕಾರಿಯಾದಂಥ ಔಷಧ. ಅಂದ್ರೆ ಹಲ್ಲು ಬಂದಕರ ಸುಮಾರು ಅಡಿಕೆ ಕಾಳಷ್ಟು ಆ ಜಾಗದಾಗ ಇಟ್ಕೊಂಡ್ರೆ ಹಲ್ಲು ಕಡಿಮೆ ಆಗೈತ್ರಿ. ಮತ್ತು ಹಾಗೆ ಸದಾ ನಾವು ಒಸಡಿಗಳಿಗೆ ಗಟ್ಟಿತನ ಬೇಕಾದ್ರೆ ಒರೆಸ್ಕೊತಾ ಇದ್ದೀನಿ ರೀ, ಅದನ್ನು ಕಡಿಮೆ ಆಗಿದೆ. ಹಲ್ಲು ಕಡಿಮೆ ಆದರೂ ನಿತ್ಯನೂ ನಾ ಬಳಸ್ತಾ ಇರೋದ್ರಿಂದ ಹಲ್ಲಿನ ದುರ್ವಾಸನೆ ಅನ್ನೋದು ನನಗೆ ಕಡಿಮೆ ಆಗಿದ್ದು ಖಾತ್ರಿಯಾಗಿದೆ. ಒಟ್ಟಾರೆ ಇಲ್ಲಿ ತನಕ ನನಗೆ ಹಲ್ಲು ಬರೋದು ಬಂದೇ ಇಲ್ಲ. ಅದಕ್ಕಾಗಿ ಪುನಃ ಮತ್ತು ಒಯ್ದು ಹಲ್ಲು ಬರಲಿ ಅಥವಾ ಬಿಡಲಿ, ಅದು ನಿತ್ಯ ಉಪಯೋಗ ಮಾಡೋದು ಒಂದು ಸ್ವಭಾವ ಆಗಿದೆ ನನಗೆ. ಅದು ನೀವು ಪೇಸ್ಟ್ ಉಪಯೋಗಿಸಲ್ಲ? ಪೇಸ್ಟ್ ಉಪಯೋಗ ಮಾಡೋದಿಲ್ರಿ, ಇದನ್ನೇ ಉಪಯೋಗಿಸ್ತೀರಿ. ಹಲ್ಲು ಪೇಸ್ಟ್ ಅಥವಾ ಬ್ರಷ್ನಿಂದ ಹಲ್ಲು ತಿಕ್ಕುದಿಲ್ರಿ ನಾನು. ವೆರಿ ಗುಡ್. ಬೇವಿನ ಕಡ್ಡಿ, ಆ ನಂತರ ನಿಮ್ಮ ಶಿವದಂತ ಕಾಂತಿ
ಇವಿಷ್ಟು ಉಪಯೋಗ ಮಾಡಿಕೊಂಡು ಹಲ್ಲು ಮುಕ್ಕಳಿಸಿ ನಾನು ಸೊಗಸಾದಂಥ ಹಲ್ಲು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ನೀವು ತಯಾರಿಸಿದಂಥ ಶಿವದಂತಕಾಂತಿ ಅನ್ನುವಂಥ ಔಷಧದಿಂದ ನಾವು ಪರಿಣಾಮಕಾರಿಯಾಗಿ ಹಲ್ಲರ ಸಂರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದು ನನಗೆ ಬಂದಿದೆ. ಯಾಕಂದ್ರೆ ಹಲ್ಲು ಇರಲಿಲ್ಲ ಅಂದ್ರೆ ನಮ್ಮ ಆರೋಗ್ಯ ಇರುವುದಿಲ್ಲ ರೀ. ಈಗ ನಿಮ್ಗೆ ಹಲ್ಲು ವಿತ್ತ ಉಳ್ಕಲ್ಲಾಗಿತ್ತ ಹೇಗೆ? ಹುಳುಕಲ್ಲು ಒಂದಾಗಿತ್ರಿ, ಅದಕ್ಕೆ ಸಿಲ್ವರ್ ತುಂಬಿಸಿದ್ದವ್ರಿ, ಅದು ಸಹಜ ಆಯ್ತ್ರಿ. ಆ ನಂತರ ಒಂದು ಕೀಳ್ಬೇಕಾಯ್ತ್ರಿ, ಅದು ಕೀಳಿದ್ರು, ಅದಕ್ಕೊಂದು ಮತ್ತೊಂದು ಹಲ್ಲು ಕೂಡ್ಸ್ಯಾರ. ಇನ್ನು ಕೀಳಿಸೋದು ಬೇಡ, ಸಿಲ್ವರ್ ತುಂಬಿಸೋದು ಬೇಡ ಅಂತ ತಿಳ್ಕೊಂಡು ಶಿವದಂತಕಾಂತಿ ಉಪಯೋಗ ಮಾಡಿದ್ರ ಪರಿಣಾಮಕಾರಿಯಾಗಿರಂತ ಹಲ್ಲು ನಮ್ಗೆ ಗಟ್ಟಿತನ ಉಳ್ದೈತ್ರಿ. ನಾ ಬೇಕಾದಂಗೆ ಕಬ್ಬು ತಿಂತೀನಿ, ಅಡಿಕೆ ತಿಂತೀನಿ, ನಂತರ ಕಡ್ಲಿಕಾಳು ತಿಂತೀನಿ. ಹಿಂಗೆಲ್ಲ ಗಟ್ಟಿ ಆಹಾರಗಳನ್ನು ನಾನು ತಿಂದು ಉಪಯೋಗ ಮಾಡ್ತೇನೆ ರೀ. ಸೊ ಹಲ್ಲು ಗಟ್ಟಿಯಾಗಿದೆ, ಚೆನ್ನಾಗಿದೆ, ಗಟ್ಟಿ ಇದೆ. ಒಸಡಿನ ಸಮಸ್ಯೆ ಏನಿಲ್ಲ, ಒಸಡಿ ಸಮಸ್ಯೆನೂ ಏನೂ ಇಲ್ರಿ. ಇದು ಉಪಯೋಗ ಮಾಡೋದ್ರಿಂದ ನನಗೆ ಒಸಡಿನ ಸಮಸ್ಯೆನೂ ದೂರ ಆಗಿದೆ. ಈಗ ಇದನ್ನ ಎಷ್ಟು ವರ್ಷದಿಂದ ನೀವು ಉಪಯೋಗ ಮಾಡ್ತಾ ಇದ್ದೀರಾ? ಈಗ ಸುಮಾರು ಅಂದ್ರೆ ಈಗ ನಾನು ನಿವೃತ್ತಿ ಆಗಿ ಮತ್ತೆ ಈಗ 5ನೇ ವರ್ಷ ಮುಗಿತಾ ಬಂತ್ರಿ. 5ನೇ ವರ್ಷ ಅಂದ್ರೆ 4 ವರ್ಷ ನಿಮ್ಮ ಔಷಧ ತಗೋತಾ ಇದ್ದೀನಿ ರೀ. ವೆರಿ ಗುಡ್. ಆ 4 ವರ್ಷದಿಂದಲೂ ಸಹಿತವಾಗಿ ಈ ಹಲ್ಲು ನೋವು, ದುರ್ವಾಸನೆ, ಈ ಥರ ಮತ್ತು ನೋವುಗಳು ಯಾವುವು ಇಲ್ರಿ. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ.